ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ಕ್ರೋಧಿನಾಮ ಸಂವತ್ಸರ 9ನೇ ತಾರೀಕು ಮಂಗಳವಾರ ನಮಗೆ ಯುಗಾದಿ ಹಬ್ಬ ಆಯಿತು. ಯುಗಾದಿ ಹಬ್ಬ ದಿವಸ ನಾನು ಸಂಕ್ಷಿಪ್ತವಾಗಿ ರಾಶಿ ಭವಿಷ್ಯ ಮತ್ತು ವರ್ಷ ಭವಿಷ್ಯವನ್ನು ಹೇಳಿದ್ದೆ. ಕೆಲವರೆಲ್ಲ ನಮಗೆ ಮೆಸೇಜ್ ಮಾಡಿದ್ದಾರೆ, ನಮಗೆ ಇನ್ನೂ ಡೀಟೇಲಾಗಿ ತಿಳಿಸಿ ರಾಶಿ ಭವಿಷ್ಯ ಅಂಥೇಳಿ. ಈ ಒಂದು ಕಾರಣದಿಂದ ನಿನ್ನೆಯಿಂದ ನಾನು ಮೇಷರಾಶಿ ಕ್ರೋಧಿನಾಮ ಸಂವತ್ಸರದಲ್ಲಿ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 2025ವರೆಗೂ, ಅದೇ ಮುಂದೆ ಬರುವ ಯುಗಾದಿ ಹಬ್ಬದವರೆಗೂ ಆಯಾ ತಿಂಗಳಲ್ಲಿ ಮೇಯ್ನಾಗಿ ಏನಾಗುತ್ತೆ ಅನ್ನೋ ವಿಚಾರನ ತಿಳಿಸಿ, ಅದಕ್ಕೆ ಸಂಬಂಧಪಟ್ಟಂಥ ಬಂಡವಾಳ ರಹಿತ, ಯಾವುದೇ ಹೆಚ್ಚಿನ ರೀತಿ ಬಂಡವಾಳ ಇಲ್ಲದೆ ನೀವೇ ಸ್ವತಃ ಮನೇಲಿ ಕೂತ್ಕೊಂಡು ನೀವೇ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪರಿಹಾರವನ್ನು ನಾನು ತಿಳಿಸಿದ್ದೆ. ಇವತ್ತು 2ನೇ ರಾಶಿ, ನಿನ್ನೆ ಮೇಷರಾಶಿ, ಇವತ್ತು ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಈ ವರ್ಷ ಕ್ರೋಧಿನಾಮ ಸಂವತ್ಸರ ಏಪ್ರಿಲ್ 9ನೇ ತಾರೀಕಿಂದ ನೆಕ್ಸ್ಟ್ ಯುಗಾದಿವರೆಗೂ ಏನೆಲ್ಲ ಆಗ್ಬೋದು ಅವ್ರ ಜೀವನದಲ್ಲಿ ಅನ್ನೋದನ್ನು ಗುರು ಸಂಚಾರದಿಂದ, ಯುಗಾದಿ ಸಂವತ್ಸರ ಫಲದಿಂದ, ನಕ್ಷತ್ರ, ಲಗ್ನ ಮತ್ತು ರಾಶಿ ಅನುಗುಣವಾಗಿ ನಾನು ಪರಾಶರ ಔರಶಾಸ್ತ್ರ, ನಾರದ ಸಂಹಿತೆ ಮತ್ತು ವರಹಮೀರ ಇವರು ಬರೆದಿರತಕ್ಕಂಥ ಕೆಲವು ವಿಶೇಷವಾದಂಥ ನಾಡಿ ದೋಷ ಜ್ಯೋತಿಷ್ಯದ ಎಲ್ಲ ಸಂಗ್ರಹಿಸಿ ಒಂದು ಕನ್ಸಾಲ್ಟೇಟ್ ಮಾಡಿ ವೃಷಭ ರಾಶಿಗೆ ತಿಂಗಳು ಮಾಸ ಭವಿಷ್ಯ ಏನಿರುತ್ತೆ ಅನ್ನೋದನ್ನು ನಾನು ಒಂದು ವರ್ಷಕ್ಕಾಗೋ ಭವಿಷ್ಯನ ನಾನು ಇವತ್ತು ವೃಷಭ ರಾಶಿಯವ್ರಿಗೆ ತಿಳಿಸ್ತೀನಿ. ಅದ್ರ ಪ್ರಕಾರ ನಡ್ಕೊಂಡಿದ್ದೆ ಆದರೆ ಏನು ದೋಷ ಇಲ್ಲ. ಒಳ್ಳೆಯದಾಗದಿದ್ದರೆ ಯಾವ ಜ್ಯೋತಿಷತ್ರಕ್ಕೂ ಹೋಗಬೇಕಾಗಿಲ್ಲ, ಯಾವ ದೇವಸ್ಥಾನಕ್ಕೂ ಹೋಗಬೇಕಾಗಿಲ್ಲ, ಯಾವ ಜಪ ತಪ ಮಾಡೋ ಅವಶ್ಯಕತೆ ಇಲ್ಲ. ಪೂರ್ವಜನ್ಮ ಒಳ್ಳೇದು ಮಾಡಿದರೆ ನಮಗೆ ಇವಾಗೆಲ್ಲ ಒಳ್ಳೇದಾಗ್ತಾನೆ ಇರ್ತದೆ. ನಾವು ಪೂರ್ವಜನ್ಮದಲ್ಲಿ ಕೆಟ್ಟದ್ದು ಮಾಡಿದರೆ ನಮಗೀಗೆಲ್ಲ ಪರಿಹಾರ ಮಾಡ್ಕೋಬೇಕು. ಅಲ್ಲಿ ಕೆಲಸಕ್ಕೆ ಈ ಜನ್ಮದಲ್ಲಿ ಪರಿಹಾರ ಮಾಡಬೇಕು. ಅದರಿಂದ ನಾನು ಪಾಸಿಟಿವ್ ನೆಗೆಟಿವ್ ಎರಡೂ ಹೇಳ್ತೀನಿ. ಪಾಸಿಟಿವ್ ಆದರೆ ಅದು ತನಗೆ ತಾನೇ ಆಗುತ್ತೆ, ನೆಗೆಟಿವ್ ಯಾವುದಿದೆಯೋ ಅದು ನಿಮ್ಮ ಭವಿಷ್ಯವನ್ನು ತಡೀತಾ ಇರ್ತದೆ. ಹಾಗಾದರೆ ಅದಕ್ಕೆ ಪರಿಹಾರ ಏನು ಮಾಡಿದ್ರೆ ಆ ನೆಗೆಟಿವ್ ಹೋಗಿ ನಮಗೆ ಪಾಸಿಟಿವ್ ಆಗುತ್ತೆ ಅನ್ನೋ ವಿಚಾರನ ನಾನು ಇವಾಗ ವೃಷಭ ರಾಶಿಗೆ ತಿಳಿಸ್ತಾ ಹೋಗ್ತೀನಿ. ಪ್ರಥಮವಾಗಿ ವೃಷಭ ರಾಶಿ ವರ್ಷದ ಆರಂಭದಲ್ಲಿ ಜನ್ಮರಾಶಿ ಸಂಚಾರದ ಗುರು ತಕ್ಕ ಮಟ್ಟಿಗೆ ಅನಾರೋಗ್ಯವನ್ನು ದೈಹಿಕವಾಗಿ ಮಾನಸಿಕವಾಗಿ ಕೊಡ್ತಾನೆ ವೃಷಭ ರಾಶಿಯವರಿಗೆ. ಅಂದರೆ ಏಪ್ರಿಲ್ 9ರಿಂದ ಮುಂದಿನ ಯುಗಾದಿವರೆಗೂ ಅವರಿಗೆ ದೇಹದಲ್ಲಿ ಏನಾದರೂ ಒಂದು ಕಾಯಿಲೆ, ಮನಸ್ಸಿನಲ್ಲಿ ಗಂಡಂದೋ, ಹೆಂಡತಿದೋ, ಮಕ್ಕಳದೋ, ಲವರ್ದೋ, ಗರ್ಲ್ ಫ್ರೆಂಡ್ದೋ, ಬಾಯ್ ಫ್ರೆಂಡ್ದೋ ಏನೋ ಒಂದು ರೀತಿ ತುಂಬ ಅಡೆತಡೆಗಳು ಮನಸ್ಸಲ್ಲಿ ಮಾನಸಿಕವಾಗಿ ಹಿಂಸೆ, ದೈಹಿಕವಾಗಿ ಹಿಂಸೆ ಬರುತ್ತೆ ಅಂತ ಹೇಳುತ್ತೆ. ಕೆಲಸ ಕಾರ್ಯಗಳಲ್ಲಿ ಹಾನಿ ಅಂತ ಹೇಳುತ್ತೆ. ಈಗಿನ ಒಂದು ವರ್ಷ ಭವಿಷ್ಯದಲ್ಲಿ ಒಂದು 500 ರೂಪಾಯಿ ಬಂದರೆ 5,000 ರೂಪಾಯಿ ಖರ್ಚಿರ್ಬೋದು. ಅನಿರೀಕ್ಷಿತ ಧನಹಾನಿ, ಇದಕ್ಕೆ ಆಕ್ಸಿಡೆಂಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಖರ್ಚು, ರಿಪೇರಿ ಮಾಡೋಕ್ಕೆ ಒಂದಷ್ಟು ಖರ್ಚು, ಇನ್ಯಾರಿಗೋ ದುಡ್ಡು ಕೊಟ್ಬಿಟ್ಟು ಹಣ ಕಳ್ಕೊಳ್ಳೋದು, ಇನ್ನೇನೋ ದುಡ್ಡು ಕೊಟ್ಟು ಮೋಸ ಹೋಗೋದು, ಈ ಥರದಲ್ಲಿ ಧನವ್ಯಯ ಅಂತ ಹೇಳುತ್ತೆ. ತಂದೆ ತಾಯಿ ಕೋಪಕ್ಕೆ, ಅಂದರೆ ಗುರು ಹಿರಿಯರ ಒಂದು ಮಾತಿಗೆ ಬೆಲೆ ಕೊಡದೇ ಇರೋದ್ರಿಂದ ಸ್ವಲ್ಪ ಅವ್ರ ಕೋಪಕ್ಕೆ ಗುರಿಯಾಗಿ ಅವರಿಂದ ಶಾಪ ಪಡೆಯುವಂಥ ಸಂದರ್ಭ ಇದೆ. ಗುರು ಹಿರಿಯರಿಗೆ ಸೇವೆ ಮಾಡಿ ಶಾಪದಿಂದ ಮುಕ್ತರಾಗಿದೆ. ನೀವು ಅವನೇನು ಹೇಳೋದು ಹಾಗೆ ಹೇಗಿಂತ ಉಡಾಫೆಯಿಂದ ಏನಾದ್ರು ಮಾಡಿದ್ದೆ ಆದರೆ ಗುರು ಹಿರಿಯರ ಮನಸ್ಸು ನೋಯಿಸಿರೋದ್ರಿಂದ ಆ ಕೋಪಕ್ಕೆ ಗುರಿಯಾಗಿ ಕಷ್ಟಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ ಈ ವೃಷಭ ರಾಶಿಯವರು ಈ ಯುಗಾದಿಯಿಂದ ಮುಂದಿನ ಯುಗಾದಿವರೆಗೂ. ಆದ್ದರಿಂದ ನನ್ನ ಒಂದು ಸಜೆಷನ್ ಅಂದರೆ ನಿಮ್ಮ ಗುರು ಹಿರಿಯರಿಗೆ ಗೌರವಿಸಿ ತೃಪ್ತಿಯಾಗುವಂತೆ ಮಾತಾಡಿ, ಮಾತೇ ಮಾಣಿಕ್ಯ, ಮಾತಲ್ಲಿ ಹೊಲಸು ಮಾತು ಅಥವಾ ಎದ್ವತ್ತದ್ದೋ ಮಾತಾಡಿ ಕೋಪ ಮಾಡಿಕೊಂಡು ಅವ್ರನ್ನ ನಿಷ್ಠುರ ಮಾಡಿಕೊಂಡು ಅವರಿಂದ ಶಾಪ ತಗೊಳ್ಳೋದು ಬೇಡ ಅನ್ನೋ ಒಂದು ಸಜೆಷನ್ ನಂದು. ಇದು ಸಂಕ್ಷಿಪ್ತವಾಗಿ ಹೇಳುವಂಥದ್ದು. ಈಗ ಮಾಸ ಭವಿಷ್ಯ ಮೇ ತಿಂಗಳಲ್ಲಿ ಹೇಗಿರ್ತಾರೆ? 2024 ಮೇ ತಿಂಗಳಲ್ಲಿ ವೃಷಭ ರಾಶಿಯಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಉಷ್ಣ, ಸಿಕ್ಕಾಪಟ್ಟೆ ಉಷ್ಣ ಆಗಿ ಮಲಬದ್ಧತೆ, ಹೊಟ್ಟೆ ಉರಿ, ಹೊಟ್ಟೆ ನೋವು, ಎದೆ ಉರಿ, ಎದೆ ನೋವು ಮತ್ತು ಕಫ, ತಲೆ ಸುತ್ತ ಬರೋದು, ಕೆಮ್ಮು ಬರೋದು, ಈ ಥರ ಕಫ ಮತ್ತು ಉಷ್ಣಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಮೇ ಮಾಸದಲ್ಲಿ ನರಳುತ್ತಾರೆ. ಮೇ ತಿಂಗಳಲ್ಲಿ ಮಾತ್ರ. ಫ್ರೆಂಡ್ಸಿಂದ ಗಲಾಟೆ ಮಾಡ್ಕೊಳ್ಳೋದು, ಫ್ರೆಂಡ್ಸ್ ಬಂದು ಹೊಡೆಯೋದು, ಫ್ರೆಂಡ್ಸಿಂದ ಧನಹಾನಿ, ಫ್ರೆಂಡ್ಸಿಂದ ಮಾಟ ಮಂತ್ರ ತಂತ್ರ ಪ್ರಯೋಗಗಳು ಮೇ ತಿಂಗಳಲ್ಲಿ ವೃಷಭ ರಾಶಿ ಹೆಣ್ಣಾಗಲಿ ಗಂಡಾಗಲಿ ಆಗುತ್ತೆ.
ರೌಡಿಗಳಿಂದ ಸ್ವಲ್ಪ ಬಾಧೆ ಇದೆ. ಗೃಹ ಕಲಹ ಅಂತಂದರೆ ಮನೆಯೊಳಗೆ ಫ್ಯಾಮಿಲಿ ಮೆಂಬರ್ಸಲ್ಲೇ ಗಲಾಟೆ, ಸಣ್ಣ ಪುಟ್ಟ ವಿಷಯಕ್ಕೆ ಗಲಾಟೆ ಮಾಡ್ಕೊಳ್ಳೋದು, ಮುನ್ಸ್ಕೊಂಡು ಹೋಗೋದು, ಬೇಜಾರು ಮಾಡ್ಕೊಳ್ಳೋದು, ಮಾತು ಬಿಟ್ಬಿಡೋದು ಸ್ವಲ್ಪ ದಿವಸ. ಈ ಥರದ್ದು ಸೂಚನೆ ಮೇ ತಿಂಗಳಲ್ಲಿ ನಡೀತದೆ. ಸಂಸಾರದಲ್ಲಿ ಗಂಡನಿಂದನೋ ಹೆಂಡತಿಯಿಂದನೋ ತೊಂದರೆ, ಮಕ್ಕಳಿಂದ ತೊಂದರೆ, ಇಲ್ಲ ಅತ್ತೆ ಮಾವದ್ರಿಂದ, ಇಲ್ಲ ಅಪ್ಪ ಅಮ್ಮದಿಂದ, ಕೂಡು ಕುಟುಂಬ ಅಥವಾ ಮನೇಲಿ ಯಾರ್ಯಾರಿದ್ದಾರೋ ಅವರಿಂದ ಸಂಸಾರ ಭಾಳಷ್ಟು ತಾಪತ್ರಗಳು, ಅನಿರೀಕ್ಷಿತ ತೊಂದರೆಗಳು ಬರ್ತದೆ ಅಂತ ಹೇಳುತ್ತೆ ಈ ಮೇ ಮಾಸದಲ್ಲಿ. ಸಿಕ್ಕಾಪಟ್ಟೆ ನಷ್ಟ, ದುಡ್ಡು ಯಾವುದಕ್ಕೂ ಇನ್ವೆಸ್ಟ್ ಮಾಡಿ ಕಳ್ಕೊಳ್ಳೋದು, ಯಾರಿಗೂ ಕೊಟ್ಟು ದುಡ್ಡು ಕಳ್ಕೊಂಬಿಡೋದು, ಇದಕ್ಕಿದ್ದಾಗೆ ಕಳ್ತನ ಆಗುವಂಥ ಚಾನ್ಸಸ್ ಉಂಟು. ನೀವು ಏನೇ ಕೆಲಸ ಮಾಡೋದು ಕೂಡ ಮೇ ತಿಂಗಳಲ್ಲಿ ಎಲ್ಲ ಹಾನಿ, ಒಳ್ಳೇದಾಗೋದಿಲ್ಲ, ಅಶುಭ. ಯಾರು ಗೌರ್ಮೆಂಟ್ ಜಾಬ್ಗೆ ಇಂಟ್ರ್ಯೂ ಅಟೆಂಡ್ ಆಗಿದ್ದರೆ, ಗೌರ್ಮೆಂಟ್ ಜಾಬ್ ದುಡ್ಡು ಕೊಟ್ಬಿಟ್ಟು ಎಲ್ಲ ಕೆಲಸ ಸಿಕ್ಕಿಲ್ಲ ಅಂದರೆ, ಅಥವಾ ಎಕ್ಸಾಮ್ ಬರೆದು ಇನ್ನೂ ರಿಸಲ್ಟ್ ಬಂದಿಲ್ಲ ಅಂದರೆ ಗೌರ್ಮೆಂಟ್ ಜಾಬ್ಗೆ ಸಿಗುತ್ತೆ, ಅದು ವಿಳಂಬ ಅಂತ ಹೇಳುತ್ತೆ. ಸಿಗೋದೇ ಇರಲ್ಲ ಅನ್ನೋಂಗಿಲ್ಲ, ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಮೇ ಮಂತಲ್ಲಿ ನೀವು ಏನೇ ಮಾಡೋದು ಕೂಡ ವಿಳಂಬ ಆಗುತ್ತೆ. ಅದಕ್ಕೆ ಮೇ ಮಂತು ಇದು ಒಂದು ಶುಭ ಅಲ್ಲ ಅಂತ ಹೇಳಿ. ಹಾಗಾದರೆ ಪರಿಹಾರ ಏನಿದಕ್ಕೆ ನಾನು ಕೊನೆಯಲ್ಲಿ ತಿಳಿಸ್ತೀನಿ. ವೃಷಭ ರಾಶಿ ಜೂನ್ ತಿಂಗಳಲ್ಲಿ 2024ರಲ್ಲಿ ಯಾವ್ಯಾವ ಕೆಲಸಗಳು ಸ್ಟಾಪ್ ಇತ್ತೋ ಮೇ ಮಂತಲ್ಲಿ ಜೂನಲ್ಲಿ ಆಟೋಮೆಟಿಕ್ಕಾಗಿ ಸಕ್ಸಸ್ ಆಗ್ತಾ ಬಂದುಬಿಡುತ್ತೆ. ಒಂದೊಂದಾಗಿ ಕೆಲಸಗಳಲ್ಲಿ ಸಿದ್ಧಿ. ಅಯ್ಯೋ ಯಾಕಾರು ಹಿಂಗಾಯ್ತಲ್ಲ ಅಂತ ಮೇ ಮಂತ್ ಪೂರ್ತಿ ನಡೆದ್ರೆ ಜೂನಲ್ಲಿ ಎಲ್ಲ ಕೆಲಸಗಳು ಸಿದ್ಧಿ. ದೇಹದಲ್ಲಿ ಆಗಾಗ ಸಣ್ಣ ಪುಟ್ಟ ರೋಗ, ಕೆಮ್ಮು, ಕಫಕ್ಕೆ ಸಂಬಂಧಪಟ್ಟಂಥದ್ದು, ಅಸ್ತಮಕ್ಕೆ ಸಂಬಂಧಪಟ್ಟಂಥದ್ದು ರೋಗ ಬಂದು ಹಾಸ್ಪಿಟ್ಲ್ ತೊಗೊಂಡು ದುಡ್ಡು ಕೊಡ್ತೀರಾ, ಧನಹಾನಿ. ಮನೆ ಒಳಗೆ ಅಥವಾ ಎಲ್ಲರೂ ಒಂದು ಅಗ್ನಿ ಭಯ, ಕಾರಲ್ಲಿ ಹೋಗಿ ಕಾರ್ ಡಗ್ಗಂತ ಹತ್ಕೋಬೋದು, ಟ್ರೈನಲ್ಲಿ ಹೋಗಿ ಟ್ರೈನ್ ಡಗ್ಗಂತ ಬೆಂಕಿ ಹತ್ಕೋಬೋದು, ಮನೆಯೊಳಗೆ ಬೆಂಕಿ ಅಗ್ನಿ ಭಯ. ಇದಕ್ಕಿದ್ದಾಗ ಅಕ್ಕಪಕ್ಕದ ಮನೆಯವರು ಅಥವಾ ನಿಮ್ಮ ಬಂಧು ಮಿತ್ರರಿಂದ ಶತ್ರು ಕಾಟಗಳಿದೆ. ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಉನ್ನತ ಅಧಿಕಾರಿ, ನಿಮ್ಮ ಬಾಸಿಂದ, ನಿಮ್ಮ ರಿಪೋರ್ಟಿಂಗ್ ಮ್ಯಾನೇಜರಿಂದ ತೊಂದರೆ ಇದೆ. ಮತ್ತು ಇದಕ್ಕಿದ್ದಾಗೆ ಅಪಶಕನಗಳು, ಅವ್ರ ಸಾವು, ಇವ್ರ ಸಾವು, ಅವ್ರ ಆಕ್ಸಿಡೆಂಟ್ ಆಯಿತು, ಅವ್ನು ಬೈದ, ಅವ್ನಿಗೆ ಜಾಮೀನು ಕೊಡಬೇಕು, ಇವ್ನಿಗೆ ಶ್ಯೂರಿಟಿ ಕೊಡಬೇಕು, ಹೀಗೆ ಅನಿಷ್ಟ ಫಲಗಳಿಂದ ಈ ಮಾಸ ಕಳೀತದೆ ಅಂತ ಹೇಳ್ತಾರೆ ಜೂನಲ್ಲಿ. ಆದ್ದರಿಂದ ಇದಕ್ಕೂ ಪರಿಹಾರ ನಾನು ಕೊನೆಗೆ ಹೇಳ್ತೀನಿ. ವೃಷಭ ರಾಶಿಯವರು ಜುಲೈನಲ್ಲಿ ಏನಿರ್ಬೋದು, ಮೇಯ್ನಾಗಿ ಹೇಳ್ತಾ ಇದ್ದೀನಿ, ಪ್ರಯಾಣದಲ್ಲಿ ತೊಂದರೆ ಅಂತ ಹೇಳ್ತಾ, ಆಯಾಸ, ಹೋಗ್ತಿರ್ಬೇಕಾದ್ರೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ಬೋದು, ಪ್ರಯಾಣ ಮಾಡಿದ್ಮೇಲೆ ಅಡ್ಮಿಟ್ ಆಗ್ಬೋದು, ಪ್ರಯಾಣ ಆದಮೇಲೆ ಸೀರಿಯಸ್ ಆಗ್ಬೋದು, ಯಾವುದೋ ಒಂದು ಕೈಯೋ ಬಿದ್ದೋ ಕಾಲು ಬಿದ್ದೋ ಏನೋ ಒಂದಾಗಿರ್ತದೆ. ನಿಮ್ಮ ಫ್ರೆಂಡ್ಸಿಂದ ಜುಲೈ ತಿಂಗಳಲ್ಲಿ ವೃಷಭ ರಾಶಿಗೆ ತೊಂದರೆ ಗ್ಯಾರಂಟಿ, ತೊಂದರೆ ಮಾಡ್ತಾರೆ, ದೃಷ್ಟಿ ಆಗ್ತಾರೆ, ಮಾಟ ಮಂತ್ರ ತಂತ್ರ ಪ್ರಯೋಗಗಳಿಂದ ನಿಮ್ಮನ್ನು ಪೀಡೋಂಗೆ ಮಾಡ್ತಾರೆ. ಆದ್ದರಿಂದ ಜುಲೈನಲ್ಲಿ ನಿಮಗೆ ಮಾಟ ಮಂತ್ರ ತಂತ್ರ ಪ್ರಯೋಗ ಆಗ್ಬೋದು. ನೆಗೆಟಿವ್ ಎನರ್ಜಿ ಡಿಸ್ಚಾರ್ಜ್ ಮಾಡ್ತಾರೆ. ಗಂಡನಿಂದ ದುಃಖ ಹೆಂಡತಿಗೆ ಗಂಡನಿಂದ ದುಃಖ. ಗಂಡ ವೃಷಭ ರಾಶಿ ಇದ್ದರೆ ಹೆಂಡತಿ ದುಃಖ, ಹೆಂಡತಿ ವೃಷಭ ರಾಶಿ ಗಂಡನ ದುಃಖ. ಮನೆಯೊಳಗೆ ಮಕ್ಕಳು ಯಾರೋ ಹೆಣ್ಣೋ ಗಂಡೋ ಯಾರು ಮನೆಯೊಳಗಿದ್ದರೆ ಅವರಿಂದ ದುಃಖ ಅಂತ ಹೇಳುತ್ತೆ. ಇದು ಬಿಟ್ಟರೆ ಭಾಳ ಚೆನ್ನಾಗಿದೆ ಜುಲೈ ತಿಂಗಳಲ್ಲಿ. ಆಗಸ್ಟಲ್ಲಿ ಏನಪ್ಪ ಅಂತಂದರೆ, ನೀವು ಇಷ್ಟು ದಿವಸ ಏನು ಮೇ ಜೂನ್ ಜುಲೈನಲ್ಲಿ ಏನು ಸಫರ್ ಪಟ್ಟಿರೋ ಆ ಕೆಲಸ ಕಂಪ್ಲೀಟ್ ಆಗಿಬಿಡುತ್ತೆ. ಈಗ ಅರ್ಧಂಬರ್ಧ ನಿಂತಿತ್ತು, ಇಲ್ಲ ಶುರುವೇ ಆಗಿರಲಿಲ್ಲ. ಈಗ ಕೆಲಸ ಕಾರ್ಯಗಳು ತುಂಬ ಸ್ಟ್ರಾಂಗಾಗಿ ಮುಂದುವರಿಯುತ್ತೆ. ಆರೋಗ್ಯನೂ ಕೂಡ ಸುಧಾರಣೆ ಆಗುತ್ತೆ, ಖರ್ಚು ಕಮ್ಮಿಯಾಗಿ ಧನಲಾಭ ಆಗುತ್ತೆ. ಸಂಸಾರದಲ್ಲಿದ್ದಂಥ ಮಗಳ ಗಲಾಟೆ, ಮಗಂದು ಅಥವಾ ಅವಳು ಯಾರೋ ಮದುವೆ ಮಾಡ್ಕೊಂಬಿಟ್ಟು ಬಂದುಬಿಟ್ಟು ಇವನು ಯಾವನೋ ಮದುವೆ ಮಾಡ್ಕೊಂಬಂದ ಅಂಥೇಳಿ ಗೊಂದಲ ಆಯಿತು, ನೀವೇ ಅಡ್ಜಸ್ಟ್ ಮಾಡ್ಕೊಳ್ತೀರಾ. ಬಂಧುಗಳಿಂದ ಸ್ವಲ್ಪ ಅಪಪ್ರಚಾರ, ನಿನ್ನ ಮಗ ಯಾವಳ ಮಾಡ್ಕೊಂಬಿಟ್ಟಂತೆ, ನಿನ್ನ ಮಗಳು ಯಾವಳ ಜೊತೆ ಓಡೋದ್ಲಂತೆ, ಈ ಥರ ಅಪಮಾನ ಅವಮಾನಗಳು. ನಿನ್ನ ಮಗ ಏನೋ ಲವ್ ಮಾಡ್ತಿದ್ದಂತೆ, ನಿಮ್ಮ ಮಗ ಲವ್ ಮಾಡ್ತಿದ್ದಾನೆ, ಅವ್ರು ಯಾರೋ ಬಂದು ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ಬಿಡ್ತಾರೆ ನಿಮ್ಮ ಮಗನಿಗೆ, ನಮ್ಮ ಹುಡುಗಿನ ಲವ್ ಮಾಡಬೇಡ ಅಂತ. ಅಂದರೆ ಲವ್ವರ್ಸ್ಗೆ ತಂದೆ ತಾಯಿಗಳಿಂದ ಬಂಧು ಮಿತ್ರರಿಂದ ಕಾಟ, ಲವ್ ಮಾಡೋರಿಗೆ. ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡೋವಂಥವ್ರಿಗೆ ಅವ್ರಿಗೆ ಸ್ವಲ್ಪ ಪಬ್ಲಿಕ್ಕಿಂದ ತೊಂದರೆ ಇದೆ, ಅಥವಾ ಅವ್ರ ಕೊಲೀಗ್ಸಿಂದನೇ ತೊಂದರೆ ಮಾಡ್ಬೋದು. ಏನೋ ಸೀಕ್ರೆಟ್ ಹೇಳ್ಬಿಟ್ಟು CBIಗೆ ಇಟ್ಕೊಡ್ಬೋದು, ಲೋಕಾಯುಕ್ತ ಇಟ್ಕೊಡ್ಬೋದು. ಕೆಲಸದಲ್ಲಿ ಸರ್ಕಾರಿ ರಾಜನ ಆಸ್ಥಾನದಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೋ ಅಂಥವ್ರಿಗೆ ಇವಂತೂ ಭಾಳ ಸರಿಯಿಲ್ಲ. ಏನಾರು ಒಂದು ಮಾಡಿ ಕೆಲಸ ಸಸ್ಪೆಂಡ್ ಆಗ್ಬೋದು, ಇಲ್ಲ ಕೆಲಸ ಕಳ್ಕೊಬೋದು, ಇಲ್ಲ ದೇಶಾಂತರ ಹೋಗ್ಬೋದು. ಇದು ಆಗಸ್ಟ್ ತಿಂಗಳಲ್ಲಿ ಆಗುವಂಥದ್ದು. ಸೆಪ್ಟೆಂಬರ್ನಲ್ಲಿ ಯಾರ್ಯಾರಿಗೆ ಉದ್ಯೋಗ ಇಲ್ಲವೋ ಅವ್ರಿಗೆ ಉದ್ಯೋಗ ಸಿಗುತ್ತೆ. ಯಾರಿಗೆ? ವೃಷಭ ರಾಶಿಯವ್ರಿಗೆ, ಎಲ್ರಿಗಲ್ಲ. ವೃಷಭ ರಾಶಿಯವರಿಗೆ ಸೆಪ್ಟೆಂಬರಲ್ಲಿ ಉದ್ಯೋಗಕ್ಕೆ ಏನೇ ಟ್ರೈ ಮಾಡಿ ಪ್ರಾಪ್ತಿ ಆಗ್ತದೆ. ಏನೇ ಬಿಸ್ನೆಸ್ ಮಾಡೋದು ಕೂಡ ಚೆನ್ನಾಗಿ ಆಗ್ತೀರಾ. ಮತ್ತು ಒಳ್ಳೆ ಧನಲಾಭ, ಒಳ್ಳೆ ಸ್ಯಾಲ್ರಿ, ಒಳ್ಳೆ ಪ್ರಮೋಷನು. ಶತ್ರುಗಳಿದ್ದವರೆಲ್ಲ ಸೆಪ್ಟೆಂಬರ್ ಇದ್ದಕ್ಕಿದ್ದಾಗೆ ದೂರ ಹೋಗ್ಬಿಡ್ತಾರೆ ಸೆಪ್ಟೆಂಬರ್ಲಿ. ಆದರೆ ವೃಷಭ ರಾಶಿ ಹುಟ್ಟಂಥ ಸ್ತ್ರೀಗೆ ಪುರುಷರಿಂದ ಹಾನಿ, ಮಗನಿಂದ ಇಲ್ಲ ಗಂಡನಿಂದ ಹಾನಿ. ವೃಷಭ ರಾಶಿ ಇರುವಂಥ ಗಂಡಸಿಗೆ ಹೆಂಡತಿಯಿಂದ ಇಲ್ಲ ಮಗಳಿಂದ ಹಾನಿ.
ಈ ಥರದ್ದು ಕುಟುಂಬದ ಮಕ್ಕಳಿಂದ ಕೆಲವರಿಗೆ ಹಾನಿ ಇರ್ತದೆ. ಅಣ್ಣ ತಮ್ಮಂದಿರು ಯಾರಿರ್ತಾರೋ ಅಲ್ಲಿ ಕಲಹಗಳಾಗುತ್ತೆ ಸೆಪ್ಟೆಂಬರಲ್ಲಿ. ಮನೆ ಮಗಳಿಂದ ತಂದೆ ತಾಯಿಗಳಿಗೆ ಅಗೌರವ, ಕದ್ದು ಓಡೋಗ್ಬಿಟ್ಟು ಯಾರೋ ಮದುವೆ ಮಾಡ್ಕೋಬೋದು, ಇಲ್ಲ ಏನೋ ಒಂದು ತಪ್ಪು ಮಾಡಿಬಿಟ್ಟಿರ್ತಾಳೆ, ಏನೋ ಒಂದು ತೊಂದರೆ ಆಗಿರ್ತದೆ. ಸೆಪ್ಟೆಂಬರಲ್ಲಿ ಈ ಪ್ರೇಮಿಗಳಿಗೆ ಒಂದೊಳ್ಳೆ ಶುಭ ಮಾಸ ಅಂಥೇಳಿ. 5-6 ವರ್ಷ ಲವ್ ಮಾಡ್ತಿರ್ತಾರೆ, ಇದಕ್ಕಿಂತ ಸೆಪ್ಟೆಂಬರ್ ಮದುವೆ ಆಗ್ಬೋದು. ಅರೇಂಜ್ ಮ್ಯಾರೇಜ್ ಆಗ್ಬೋದು, ಇಲ್ಲ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಮದುವೆ ಮಾಡ್ಕೋಬೋದು, ಇಲ್ಲ ದೇವಸ್ಥಾನದಲ್ಲಿ ಹೋಗಿ ತಾಲಿ ಕಟ್ಕೋಬೋದು. ಪ್ರೇಮಿಗಳಿಗೆ ವಿವಾಹ ಯೋಗ, ಲವ್ ಮಾಡೋರ್ಗಂತವ್ರಿಗೆ. ಸೆಪ್ಟೆಂಬರಲ್ಲಿ ಈಗಾಗಲೇ 2 ವರ್ಷ 3 ವರ್ಷದಲ್ಲಿ ಮದುವೆ ಆಗಿರ್ತಾರಲ್ಲ ಅವ್ರಿಗೆ ವೃಷಭ ರಾಶಿ ಯಾರು 2 ವರ್ಷದಿಂದ ಮದುವೆ ಆಗಿರೋ, ಹೋದ ವರ್ಷ ಮದುವೆ ಆಗಿರೋ, ಡೈವರ್ಸ್ ವಿವಾಹ ವಿಚ್ಛೇದನಿಗೆ ನೋಟಿಸ್ ಕಳಿಸೋ ಯೋಗ ಇದೆ ಸೆಪ್ಟೆಂಬರ್ ಮಂತಲ್ಲಿ. ಅಂದರೆ ಸಡನ್ನಾಗಿ ಡೈವರ್ಸ್ ಆಗಲ್ಲ, 2025 ಆಗ್ಬೋದು. ಆದರೆ ಆ ಯೋಗ ಸೆಪ್ಟೆಂಬರ್ ಮಂತಲ್ಲಿ ಗಂಡಾಗಲಿ ಹೆಣ್ಣಾಗಲಿ ವೃಷಭ ರಾಶಿ ಹುಟ್ಟೋರಿಗೆ ಡೈವರ್ಸ್ ಕೊಡಬೇಕು ಅಂತೇಳಿ ನೋಟಿಸ್ ಕೊಟ್ಟು ಮಾತುಕತೆ ನಡೆದು ಡೈವರ್ಸ್ ನೋಟಿಸ್ ಇಶ್ಯೂ ಮಾಡ್ತಾರೆ. ಅಕ್ಟೋಬರ್ ತಿಂಗಳಲ್ಲಿ ಪಶುಗಳಿಂದ ನಾಯಿ ಕಡಿಬೋದು, ಹಾವು ಕಚ್ಚಬೋದು, ಅಥವಾ ಹಸುವಿಂದ ಏನೋ ತೊಂದರೆ ಆಗ್ಬೋದು, ಪ್ರಾಣಿಗಳಿಂದ ಮಕ್ಕಳುಗಳ ಸಮಸ್ಯೆ ತುಂಬ ಜಾಸ್ತಿ ಆಗುತ್ತೆ. ಚಿಕ್ಕ ಮಕ್ಕಳು ತುಂಬ ಹಠ ಮಾಡಿ ತುಂಬ ನೀರಿರೋ ಜಾಗಕ್ಕೆ ಹೋಗಿ ಬೀಳ್ಬೋದು, ಕಾಲು ಜಾರಿ ಬೀಳ್ಬೋದು, ಶತ್ರುಗಳ ಕಾಟ ಜಾಸ್ತಿ, ತುಂಬ ರೋಗ ಬಾಧೆಯನ್ನು ನರಳುತ್ತಾರೆ. ಈ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ತುಂಬ ಅನಿಷ್ಟ. ಅವ್ರು ಸತ್ತೋದ್ರು ಅವ್ರು ನೋಡ್ಕೋಬೇಕು, ಇವ್ರು ಸತ್ತೋದ್ರು ಅವ್ರಿಗೆ ದುಡ್ಡು ಕೊಡಬೇಕು, ಹೀಗೆ ಅನಿಷ್ಟಗಳು ಜಾಸ್ತಿ, ಒಳ್ಳೆ ಶುಭ ಫಲಗಳಿಲ್ಲ. ನವಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಆರೋಗ್ಯ ನಿಧಾನಕ್ಕೆ ವೃದ್ಧಿಯಾಗಿ ಬರುತ್ತೆ. ಯಾರ್ಯಾರು ಬಂಧುಗಳು ಬಂದು ಮನೆ ತೊಗೊಳಪ್ಪ, ಮನೆ ಕಟ್ಟಪ್ಪ ನಾನೊಂದಷ್ಟು ದುಡ್ಡು ಕೊಡ್ತೀನಿ, ಕಾರ್ ತಗೋ ನಾನೊಂದು ದುಡ್ಡು ಕೊಡ್ತೀನಿ, ಸೈಟ್ ತಗೋ ನಾನೊಂದಷ್ಟು ದುಡ್ಡು ಕೊಡ್ತೀನಿ, ಬಂಧುಗಳಿಂದ ಸಹಾಯ. ಅದು ಎಲ್ಲೋ ಪುಟ್ಟ ವಾತಾವರಣ ಅನುಗುಣವಾಗಿ ಅನಾರೋಗ್ಯ, ಮಳೆ ಬಂದು ಕೋಲ್ಡಾಗಿ ಇದಾಗತ್ತೆ. ಇದಕ್ಕಿದ್ದಾಗೆ ಮನೆ ಗಲಾಟೆ ಆಗ್ತಿದ್ದವರು ನವಂಬರ್ ಎಲ್ಲರೂ ಶಾಂತವಾಗಿರ್ತಾರೆ, ಮಾತು ಬಿಟ್ಬಿಟ್ಟಿರ್ತಾರೆ. ಗಂಡ ಹೆಂಡತಿ ಜೊತೆ ಹೆಂಡತಿ ಗಂಡ ಜೊತೆ ಮಾತಾಡಲ್ಲ, ಇಲ್ಲ ಅಪ್ಪ ಅಮ್ಮನ ಜೊತೆ ಮಕ್ಕಳು ಅವರೆಲ್ಲರಿಗೂ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಗೃಹದಲ್ಲಿ ಸುಖ ಶಾಂತಿ, ಧೈರ್ಯ ವೃದ್ಧಿ. ನೋಡಿ, ನವಂಬರ್ನಲ್ಲಿ ಎಲ್ರಿಗೂ ಒಂಥರ ಮೊಂಡು ಧೈರ್ಯ. ಡಿಸೆಂಬರಲ್ಲಿ ಇದಕ್ಕಿದ್ದಾಗೆ ವೃಷಭ ರಾಶಿಯಲ್ಲಿದ್ದವರಿಗೆ ವಾಹನದಲ್ಲಿ ಅಪಘಾತ ಅಥವಾ ಪ್ರಾಣ ಭಯ, ಪ್ರಾಣ ಹೋಗ್ಬೋದು, ಆಕ್ಸಿಡೆಂಟಾಗಿ ಸ್ಪಾಟ್ ಡೆತ್ ಆಗ್ಬೋದು, ಇಲ್ಲ ಆಕ್ಸಿಡೆಂಟ್ ಆಗ್ಬೋದು, ಏನೂ ತೊಂದರೆ ಇರೋದಿಲ್ಲ ಪ್ರಾಣಕ್ಕೆ. ಭೂಮಿ ಮತ್ತು ಮನೆ, ಭೂಮಿ ತೊಗೊಳ್ಳುವಾಗ ಏನೋ ರಾಂಗ್ ಡಾಕ್ಯುಮೆಂಟ್ಸ್ ತೊಗೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಬಿಟ್ಟಿರ್ತೀರಿ, ಅದ್ರ ಕೇಸ್ ಹಾಕಿರ್ತಾನೆ. ಮನೆ ತೊಗೊಂಬಿಟ್ಟಿರ್ತೀರ, ಒಳ್ಳೆ ದುಡ್ಡು ರೇಟು ಕಮ್ಮಿ ಸಿಕ್ತು ಅಂತೇಳಿ ಅದ್ರ ಮೇಲೆ ಕೇಸ್ ಹಾಕ್ತಾರೆ ಯಾರೋ ಬಂದು. ಅದರಿಂದ ಭೂಮಿ ಮೇಲೆ, ಮನೆಗಳ ಮೇಲೆ ಹಲವಾರು ವ್ಯವಹಾರಗಳಲ್ಲಿ ನಿಮಗೆ ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ಗೆ ಹೋಗೋ ವ್ಯವಹಾರಗಳಿವೆ ಡಿಸೆಂಬರಲ್ಲಿ. ಹೀಗಾಗಿ ಕೋರ್ಟು ಮತ್ತು ಪೊಲೀಸ್ ಸ್ಟೇಷನ್ ಒಂದು ಚಿಂತನೆಯಿಂದ ಮಾನಸಿಕ ಅನಾರೋಗ್ಯ, ಮನಸ್ಸಿಗೆ ಸಂಬಂಧಪಟ್ಟಂಥ ಚಿಂತೆಯಿಂದ ರೋಗದಲ್ಲಿ ನರಳ್ತೀರಾ. ಜನವರಿನಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂಥ ಬಾಧೆ ಮತ್ತು ತವ್ರ ಮನೆಯಿಂದ ಕೆಲವು ತೊಂದರೆ. ಸರ್ಕಾರಿ ಕೆಲಸದಲ್ಲಿದ್ದಂಥವ್ರಿಗೆ ರಾಜಭಯ, ಅಂದರೆ ನಿಮ್ಮಲ್ಲೇ ಯಾರು ಕೊಲೀಗ್ಸಿಂದ ನಿಮ್ಗೆ ತೊಂದರೆ ಮಾಡ್ತಾರೆ. ಎಷ್ಟೋ ಜನ ಜನವರಿಲಿ ಇದ್ದಂಥವ್ರು ವೃಷಭ ರಾಶಿ ಇದ್ದಂಥವ್ರಿಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ, ಯಾರ್ಯಾರು ಗೌರ್ಮೆಂಟ್ ಕೆಲಸ ಮಾಡ್ತಿದ್ದೀರೋ ಅವರಿಗೆ ಜನವರಿ 2025ರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿಂದ ಮರಣ ಬರ್ಬೋದು, ಇಲ್ಲ ಚೇತರಿಸ್ಕೊಳ್ಬೋದು. ಜನವರಿ ತಿಂಗಳಲ್ಲಿ ಕೆಲವರಿಗೆ ವೃಷಭ ರಾಶಿ ಇರುವಂಥ ಹೆಣ್ಣಾಗಲಿ ಗಂಡಾಗಲಿ ತೀರ್ಥಯಾತ್ರೆ ಮಾಡುವಂಥ ಯೋಗ ಇದೆ. ಫೆಬ್ರವರಿ ತಿಂಗಳಲ್ಲಿ ಕೆಲವರಿಗೆ ಭಾಳಷ್ಟು ಅನಾರೋಗ್ಯ, ವಾತಾವರಣ ದೃಷ್ಟಿಯಿಂದ, ದುಂದು ಹಾನಿ ಆರೋಗ್ಯದಿಂದ, ಹಲವಾರು ತಾಪತ್ರಗಳು ಬಂಧು ಮಿತ್ರರಿಂದ, KBಯಿಂದ, BW ಅಂದರೆ ಕಾರ್ಪೊರೇಷನಿಂದ ಇರ್ಬೋದು, ಬೇರೆ ಬೇರೆ ಸರ್ಕಾರಿಗಳ ಮುಖಾಂತರ ತಾಪತ್ರಗಳು. ಇದಕ್ಕಿದ್ದಾಗೆ ಸಂಸಾರದಲ್ಲಿ ಕಲಹಗಳು ಉತ್ಪತ್ತಿಯಾಗಿ ಬೇರೆ ಹೋಗೋ ಚಾನ್ಸಸ್ ಉಂಟು, ಇಲ್ಲ ಅಲ್ಲೇ ಡಿವೈಡ್ ಆಗುವಂಥದ್ದು. ಭೂಮಿ ವಿಚಾರದಲ್ಲಿ, ಮಂಗಳ ಗ್ರಹದ ವಿಚಾರದಲ್ಲಿ ಕೆಲವು ವಿರಹಗಳು, ದ್ವೇಷಗಳು ಸೃಷ್ಟಿಯಾಗಿ ಮಾಟ ಮಂತ್ರ ತಂತ್ರ ಪ್ರಯೋಗಗಳಲ್ಲಿ ಬಳಲುವ ಸಾಧ್ಯತೆ ಇದೆ ಫೆಬ್ರವರಿ 2025. ಕೊನೆಯದಾಗಿ ಮಾರ್ಚ್ ತಿಂಗಳು 2025 ಮಾರ್ಚಲ್ಲಿ ಶತ್ರುಗಳಿಂದ ಕಾಟ ಮುಕ್ತಿ, ಮಾಟ ಮಂತ್ರ ತಂತ್ರ ಪ್ರಯೋಗ ಮಾಡಿ ನಿವಾರಣೆ ಆಗಿಬಿಡುತ್ತೆ. ಹಿತಶತ್ರು, ಗುಪ್ತಶತ್ರು, ಬಹಿರಂಗ ಶತ್ರುಗಳು ಕೂಡ ನಿಮ್ಮ ಜಾತಕದಿಂದ ದೂರ ಆಗ್ತಾರೆ. ಆರೋಗ್ಯ ವೃದ್ಧಿ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಆಗುತ್ತೆ, ಧನ ಅಭಿವೃದ್ಧಿ ಆಗುತ್ತೆ, ಸ್ಥಾನಮಾನಗಳ ಅಭಿವೃದ್ಧಿಯಾಗಿ ಅವಾರ್ಡ್ಗಳು, ಪ್ರಶಸ್ತಿಗಳೆಲ್ಲ ಸಿಗುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತದೆ. ಆದರೆ ಪಿತೃಶಾಪದ ಸಮಸ್ಯೆ ನಿಮ್ಗೆ ಯಾವಾಗಲೂ ಕಾಡ್ತಾ ಇರ್ತದೆ. ಆದ್ದರಿಂದ ಪಿತೃ ದೋಷಕ್ಕೆ ಒಂದು ಪರಿಹಾರ ಮಾಡ್ಕೋಬೇಕು. ಮಾರ್ಚ್ ಆದ ತಕ್ಷಣ ಏಪ್ರಿಲ್ ಮತ್ತು ಹೊಸ ವರ್ಷ ಸಂವತ್ಸರ ಪ್ರಾರಂಭ ಆಗುತ್ತೆ. ವಿಶ್ವಾವಸು ಅಂತ ಹೊಸ ವರ್ಷ ಪ್ರಾರಂಭ. ಆಗ ನೋಡಿ, ಹೊಸ ವರ್ಷ ಪ್ರಾರಂಭ ಆಗ್ತಿದ್ದಂಗೆ ನಿಮಗೆ ಮಾರ್ಚ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಒಳ್ಳೆ ಫಲ ಕೊಡ್ತಾ ಇದೆ. ವರ್ಷದ ಕೊನೆ ಭಾಗದಲ್ಲಿ
ವೃಷಭ ರಾಶಿಯವರಿಗೆ ಎಲ್ಲ ಥರ ದೋಷ ನಿವಾರಣೆಗೆ ಹೊಸ ವರ್ಷಕ್ಕೆ ಒಳ್ಳೆಯ ಆನಂದ ಸುಖವನ್ನು ತಂದುಕೊಡುವಂಥ ಶಕ್ತಿ ಈ ಕ್ರೋಧಿನಾಮ ಸಂವತ್ಸರಿಗಿದೆ. ಹಾಗಾದರೆ ಕೆಲವುದೆಲ್ಲ ನೆಗೆಟಿವ್ ಹೇಳಿದ್ದೀನಿ ನಾನು, ಯಾಕಂದರೆ ಅದೇ ನಿಮ್ಗೆ ತೊಂದರೆ ಕೊಡ್ತಾ ಇರೋದು. ಪಾಸಿಟಿವ್ ಆದರೆ ನನ್ನ ಮಾತು ಕೇಳೋ ಅವಶ್ಯಕತೆ ಇಲ್ಲ. ನೆಗೆಟಿವ್ ಯಾವುದು ಅದಕ್ಕೆ ನೀವು ಜಾಗ್ರತೆ ವಹಿಸಬೇಕು, ಪ್ರಿಕಾಷನ್ ಮೆಷರ್ಸ್ ತೊಗೋಬೇಕು. ಈ ವರ್ಷ ಕ್ರೋಧಿನಾಮ ಸಂವತ್ಸರ ವೃಷಭ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಪಿತೃದೇವತೆ ಶಾಪ. ಹೋದ ಜನ್ಮದಲ್ಲಿ ತಂದೆ ತಾಯಿಗಳು ನೋಡ್ಕೊಂಡಿಲ್ಲ ಅಂದರೆ ಈ ಜನ್ಮದಲ್ಲಿ ಅವರಿಂದ ಆಸ್ತಿ ಸಿಗೋದಿಲ್ಲ, ಅವರಿಂದ ಪ್ರೀತಿ ಬಾಂಧವ್ಯ ಸಿಗೋದಿಲ್ಲ, ತಂದೆ ತಾಯಿಗಳಿಗೆ ಶತ್ರು ಆಗಿಬಿಡ್ತಾರೆ. ಪಿತೃಶಾಪದು. ಅದರಿಂದ ಪಿತೃಶಾಪ ಇದ್ದರೆ ತಂದೆ ಗಳಿಸಿದಂಥ ಆಸ್ತಿ ನಿಮಗೆ ಸಿಗಲ್ಲ, ತಂದೆ ಪ್ರೀತಿ ವಾತ್ಸಲ್ಯ ಸಿಗೋದಿಲ್ಲ, ತಂದೆ ಒಂದು ಕಡೆ ಮಗ ಒಂದು ಕಡೆ ಮಕ್ಕಳೆಲ್ಲೋ ಒಂದು ಕಡೆ ಇರ್ತಾರೆ. ಹೀಗಾಗಿ ಪಿತೃಶಾಪ ಸಮಸ್ಯೆ ಬಹಳ ಇರೋದ್ರಿಂದ ಗೋ ಸೇವೆ ಮಾಡಬೇಕು. ಪಿತೃದೇವತೆಗಳಿಗೆಲ್ಲ ಸಿಂಪಲಾಗಿ ಬಂಡವಾಳ ಇಲ್ಲದೆ ನಾನು ಆ ಹೋಮ ಮಾಡಿ, ಈ ವ್ರತ ಮಾಡಿ, ಈ ಯಾತ್ರೆ ಮಾಡಿ, ಈ ಪೂಜೆ ಮಾಡಿ, ಸಾವಿರಾರು ಗಟ್ಟಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಿಲ್ಲ. ಎಲ್ಲಿ ಕಣ್ಣು ಗೋವು ಕಾಣುತ್ತೋ, ಹಸು ಕಾಣುತ್ತೋ ಅದಕ್ಕೆ ಸೇವೆ ಮಾಡಿ. ಅದಕ್ಕೆ ಇಷ್ಟವಾದಂಥ ಬಾಳೆಹಣ್ಣು, ಅಕ್ಕಿ, ಬೆಲ್ಲ, ತುಪ್ಪ ಮಿಕ್ಸ್ ಮಾಡಿ ಕೊಡಿ. ಗುರು ಹಿರಿಯರಿಗೆ ಆಶೀರ್ವಾದ ಪಡೀತಾ ಇರಬೇಕು. ಆಗಾಗ ಅವ್ರು ನಮಸ್ಕಾರ ಮಾಡಬೇಕು. ಅವ್ರನ್ನ ಗುರು ಹಿರಿಯರನ್ನ ಕರ್ಕೊಂಡು ಏನಾದ್ರು ಟ್ರಿಪ್ ಹೋಗೋದು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ಈ ಥರದೆಲ್ಲ ಮಾಡಿ ಅವ್ರಿಗಾಗ ಹಣ್ಣುಗಳು ಕೊಡೋದು, ವಸ್ತ್ರ ಕೊಡೋದು, ಒಂದು ಖರ್ಚಿಗೆ ಔಷಧಿ ತರ್ಕೊಳ್ಳೋಕ್ಕೆ ದುಡ್ಡು ಕೊಡೋದು, ಇಲ್ಲ ಔಷಧಿ ಮಾತ್ರೆ ತಂದು ಕೊಡೋದು, ಈ ಥರದ್ದು ಮಾಡೋದ್ರಿಂದ ಅವರ ಆಶೀರ್ವಾದ ಪ್ರಾಪ್ತಿ ಆಗ್ತದೆ. ಎಲ್ಲೋ ಒಂದು ಕಡೆ ನೀವು ಪೂರ್ವಜನ್ಮದಲ್ಲೋ ಅಥವಾ ಈ ವರ್ಷದಲ್ಲೋ ಹಿಂದೂ ವರ್ಷದಲ್ಲೋ 2 ವರ್ಷ ಹಿಂದೆ ನೀವೇನಾದರೂ ನಿಮ್ಮ ವಂಶದ ದೇವರು, ಹೆಣ್ಣು ದೇವರು, ಕುಲದೇವತೆ, ನಿಮ್ಮ ವಂಶದ ಗಂಡು ದೇವರು ರಾಮ, ಕೃಷ್ಣ, ನರಸಿಂಹ ಯಾವ್ದಾದ್ರು ಆ ದೇವರ ಯಾತ್ರೆಗೆ ಹೋಗಿ ಏನೋ ಸೇವಾ ಕೈಂಕರ್ಯ ಏನಾದ್ರು ಮಾಡಿಸಿದ್ರೆ ನಿಮಗೆ ಈ ಜನ್ಮದಲ್ಲಿ ನಿಮಗೆ ಆರೋಗ್ಯದಲ್ಲಿ ತೊಂದರೆ ಬರೋದಿಲ್ಲ. ಅದರಿಂದ ಆಗಾಗ ಕುಲದೇವರು ದರ್ಶನ ಮಾಡಬೇಕು. ಈ ಎಲ್ಲ ಸಮಸ್ಯೆಗೆ ಒಂದೇ ಒಂದು ಪರಿಹಾರ ಏನಪ್ಪ ಅಂತಂದರೆ, ನಾನು ಆಗಲೇ ಡೈವರ್ಸ್ ಇನಿಷಿಯೇಟ್ ಆಗುತ್ತೆ, ನೋಟಿಸ್ ಕೊಡ್ತಾನೆ, ಸಡನ್ನ ಡೈವರ್ಸ್ ಆಗಲಿ 2-3 ವರ್ಷ ತಗುತ್ತೆ ಅಂತ ಸಂವಾದ ಅಥವಾ ಒಂದು ಮೀಟಿಂಗ್ ಮಾಡಿ ಯಾರ್ಯಾರು ದೊಡ್ಡವ್ರ ಜೊತೆ ಕೂತ್ಕೊಂಡು ಮಾತಾಡಿ ಕೋರ್ಟ್ಗೂ ಪೊಲೀಸ್ ಸ್ಟೇಷನ್ಗಳಿರ್ಬೋದು ಅವರವರೇ ಕೂತ್ಕೊಂಡು ಡೈವರ್ಸ್ ಆಗೋದನ್ನು ತಡಿಬೋದು, ಇಲ್ಲ ಮುಂದುವರಿಸೋ ಥರ ಮಾಡ್ಬೋದು. ಅದಕ್ಕೆ ಪರಿಹಾರ ಓಂ ಮಹೋದರಾಯ ನಮಃ, ಇದು ಗಣಪತಿ ಹೆಸರು. ಓಂ ಮಹೋದರಾಯ ನಮಃ ಈ ಮಂತ್ರನ ಪ್ರತಿ ತಿಂಗಳು ಬೆಳಗ್ಗೆ ಸಂಜೆ ನಿತ್ಯ ನೆಕ್ಸ್ಟ್ ಯುಗಾದಿ ಬರೋವರೆಗೂ ಓಂ ಮಹೋದರಾಯ ನಮಃ, ಓಂ ಮಹೋದರಾಯ ನಮಃ, ಓಂ ಮಹೋದರಾಯ ನಮಃ ಅಂತ ಮಹಾಯೋಗಗಳನ್ನು ಭೋಗಗಳನ್ನು ಕೊಡುವಂಥ ಮಹಾಗಣಪತಿ ಮಹೋದರ ಅಂತ. 108 ಗಣಪತಿಗಳು ಇದು ಒಂದು ಗಣಪತಿ. ಇದು ವೃಷಭ ರಾಶಿಯವರು ಹೇಳಬೇಕಾದಂಥ ವೃಷಭ ರಾಶಿಗೆ ಮೀಸಲಾಗಿರುವಂಥ ಮಹಾಗಣಪತಿ. ಓಂ ಮಹೋದರಾಯ ನಮಃ ಪ್ರತಿನಿತ್ಯ ಪ್ರತಿ ತಿಂಗಳು ಇದನ್ನು ಹೇಳ್ತಾ ಬರಬೇಕು. ಇನ್ನೊಂದು ಈ ಲವ್ ಡಿಸಪಾಯಿಂಟು, ಡೈವರ್ಸು ಮತ್ತು ಕೆಲವು ವಾಹನ ಅಪಘಾತ ಎಲ್ಲ ಹೇಳಿದ್ನಲ್ಲ, ಅದಕ್ಕೆ ಇದೆಲ್ಲ ತಡಿಬೇಕು ಅಂತಂದರೆ ಶೂದ್ರರು ಅಂದರೆ ನಿಮಗೆ ಗೊತ್ತಿದೆ, ಶೂದ್ರರು ಯಾರು ಹಣ್ಣು ಮಾರೋರು, ತರಕಾರಿ ಮಾರೋರು, ಕಸ ಗುಡಿಸೋರು, ಈ ಥರ ಶೂದ್ರರಿಗೆ ವಸ್ತ್ರದಾನ ಫಲದಾನ ಕೊಡಿ, ಇಲ್ಲ ಒಂದು ಬಾಟ್ಲ್ ನೀರು ಕೊಡಿ ಶೂದ್ರರಿಗೆ. ಅದು ಯಾವುದೋ ಒಂದು ಗಟ್ಟಿಯಾದಂಥ ಒಂದು ಪದಾರ್ಥವನ್ನು ಗಿಫ್ಟ್ ಮಾಡಿ, ಸಣ್ಣ ವಿಗ್ರಹ, ಒಂದು ಸಣ್ಣ ಫೋಟೋ, ಅಥವಾ ಯಾರೋ ಒಂದು ಸಣ್ಣದು ಶೋಕೇಶ ಇಟ್ಕೊಳ್ಳೋಂಥ ಒಂದು ಐಟಮ್ಮು, ಇದನ್ನು ಒಂದು ಯಾವುದಾದ್ರು ಒಂದು ಉಡುಗೊರೆ ಗಿಫ್ಟನ್ನು ತಿಂಗಳಿಗೊಂದು ಸಲ ಬೇರೆ ಬೇರೆಯವರಿಗೆ ಶೂದ್ರರಿಗೆ, ವೃಷಭ ರಾಶಿಯವರು ಶೂದ್ರರಿಗೆ ಸೇವೆ ಮಾಡಬೇಕು. ಎರಡನೇದು ದಕ್ಷಿಣ ದಿಕ್ಕಿಗೂ ಕೂತ್ಕೊಂಡು ಓಂ ಮಹೋದರಾಯ ನಮಃ ಅಂತ ಜಪ ಮಾಡಬೇಕು. ದಕ್ಷಿಣಕ್ಕೆ ದಿಕ್ಕು ಕೂತ್ಕೊಂಡು ವ್ಯಾಪಾರ ಮಾಡಬೇಕು. ದಕ್ಷಿಣ ದಿಕ್ಕು ಕೂತ್ಕೊಂಡೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ಶತ್ರುಗಳ ಕಾಟ, ಪ್ರಕೃತಿಯಿಂದ ಬರುವಂಥದ್ದೆಲ್ಲ ದೋಷ ನಿವಾರಣೆ ಆಗತ್ತೆ ಅಂತೇಳಿ. ಈ ವೃಷಭ ರಾಶಿಯವ್ರಿಗೆ ನಾನು ದಾನ ಮಾಡಿ ಅಂತ ಹೇಳಲ್ಲ, ದೊಡ್ಡ ದೊಡ್ಡ ದಾನ ಮಾಡಿ ಅಂತ. ಪ್ರತಿನಿತ್ಯ ಯಾವುದಾದ್ರು ಒಂದು ಸ್ತ್ರೀ ದೇವತೆ, ಕಾಳಿ, ಮಹಾಕಾಳಿ, ಸರಸ್ವತಿ, ಲಕ್ಷ್ಮಿ ಅಥವಾ ಯಾವುದಾದ್ರು ಗ್ರಾಮ ದೇವತೆಗೆ ಪ್ರದಕ್ಷಿಣೆ ಮಾಡಬೇಕು. 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಅಟ್ಲಿ ವಾರಕ್ಕೊಂದು ಸಲ, ಮಂಗಳವಾರ, ಶುಕ್ರವಾರ. ಯಾಕೆಂದರೆ ವೃಷಭ ರಾಶಿ ಭೂತತ್ವ ರಾಶಿ, ಅದರಿಂದ ಪ್ರದಕ್ಷಿಣೆ ಮಾಡಬೇಕು. ಪ್ರಾಶ್ಚಿತ್ತ ನಿಮ್ಮ ಬಂಡವಾಳನೇ ಹಾಕೋದು ಬೇಡ, ಇದು ಯಾವುದೂ ಮಾಡೋಕ್ಕಾಗಿಲ್ವಾ, ಪ್ರದಕ್ಷಿಣೆ ಮಾಡಿ. ಯಾವುದಾದ್ರು ಹೆಣ್ಣು ದೇವರು, ನಿಮ್ಮ ಮನೆ ಹತ್ರ ಹೆಣ್ಣು ದೇವರು ಯಾವುದಾದ್ರು ಆಗಿರ್ಬೋದು, ಉಗ್ರ ದೇವತೆ ಆಗಿರ್ಬೋದು, ಸೌಮ್ಯ ಸ್ವರೂಪಿಣಿ ಮಹಾಲಕ್ಷ್ಮಿ, ದುರ್ಗಿ, ಕಾಳಿ, ಭೈರವಿ, ಪ್ರತ್ಯಂಗಿರದೆಲ್ಲ ಉಗ್ರ ಸ್ವರೂಪಿಣಿ. ಯಾವುದಾದ್ರು ಒಂದು ದೇವಿಗೆ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂಥ ಇದು, ಮುಖಕ್ಕೆ ಸಂಬಂಧಪಟ್ಟಂತೆ ಕೆಲವು ತೊಂದರೆಗಳಾಗತ್ತೆ. ಈ ವೇಷ ತೋರಿಸಬೇಕು, ಮೋಡಗಳು ಬರ್ಬೋದು, ಕಣ್ಣು ಡ್ಯಾಮೇಜ್ ಆಗ್ಬೋದು, ಮೂಗಿಗೆ, ಹಲ್ಲಿಗೆ, ನಾಲ್ಗೆಗೆ, ಮುಖದಲ್ಲಿರುವ ಅಂಗಗಳಿಗೆ ಡ್ಯಾಮೇಜ್ ಆಗುವಂಥ ಬರುತ್ತೆ ಕ್ರೋಧಿನಾಮ ಸಂವತ್ಸರದಲ್ಲಿ. ಅದರಿಂದ ಭಾಳ ಎಚ್ಚರಿಕೆಯಾಗಿರಬೇಕು. ಬೆಂಕಿ ಉಪಯೋಗಿಸೋ ಜಾಗದಲ್ಲಿ, ಗ್ಯಾಸ್ ಸಿಲಿಂಡರ್ ಜಾಗದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು. ಈ ಥರದ್ದೆಲ್ಲ
ಆಗುವಂಥ ಅವಘಡಗಳಲ್ಲಿ ಭಾಳ ಎಚ್ಚರಿಕೆ ಆಗಬೇಕು ಅಂದರೆ ಈ ಮಂತ್ರ ಜಪ ಮಾಡಿ ಓಂ ಮಹೋದರಾಯ ನಮಃ. ಅದರಿಂದ ಯಾವುದಾದ್ರು ಒಂದು ಸ್ತ್ರೀ ದೇವತೆ ಇರೋ ಜಾಗಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಬೇಕು. ನಮಗೆ ದೇವಸ್ಥಾನ ಹತ್ತಿರದಲ್ಲಿಲ್ಲ, ನಾವು ತುಂಬ ದೂರದಿದ್ದೀವಿ, ನಾವು ಇರೋ ಜಾಗದಲ್ಲಿ ದೇವಸ್ಥಾನವೇ ಇಲ್ಲ ಅಂದರೆ ನಿಮ್ಮ ತಾಯಿಗೆ ಪಾತ್ಪೂಜೆ ಮಾಡಿ ತಾಯಿಗೇ 21 ಸುತ್ತು ಪ್ರದಕ್ಷಿಣೆ ಮಾಡಿಬಿಟ್ರೆ ಶುಕ್ರ ಶಾಂತಿ ಆಗ್ತದೆ. ಶುಕ್ರ ಸ್ತ್ರೀ ಗ್ರಹ, ಶುಕ್ರಗ್ರಹ ಪುರುಷ ಅಲ್ಲ. ಆದ್ದರಿಂದ ನಿಮ್ಮ ತಾಯಿಗೇ ಪಾತ್ಪೂಜೆ ಮಾಡಿ ತಾಯಿಗೊಂದು ಸ್ವೀಟ್ ಕೊಡೋದು, ತಾಯಿಗೊಂದು ಸೀರೆ ತಂದು ಕೊಡೋದು, ತಾಯಿ ಕೈಲಿ ಭಿಕ್ಷೆ ತಗೊಳ್ಳೋದು, ಅಂದರೆ ತಾಯಿ ಕೈಲಿ ಅನ್ನ ಕಲಸಿ ಬಡಿಸಮ್ಮ ಅನ್ನೋದು, ತಾಯಿ ಕೈಯಿಂದ ಊಟ ಬಡಿಸ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಾ ಬಂದರೆ ವೃಷಭ ರಾಶಿಯವರಿಗೆ ಭಾಳ ಒಳ್ಳೆಯದಾಗತ್ತೆ. ಅದರಿಂದ ಮಾತೃ ಸೇವೆ, ತಾಯಿ ಸೇವೆ ಚೆನ್ನಾಗಿ ಮಾಡಿ ಇನ್ನು ಬರೋ ಯುಗಾದಿವರೆಗೂ ನೀವು ಚೆನ್ನಾಗಿರ್ತೀರಿ ಅಂತ ಹೇಳ್ತಾ, ನನಗೆ ತಿಳಿದಂಥ ಅನುಭವದ ಆಧಾರದ ಮೇಲೆ ನಾನು ವೃಷಭ ರಾಶಿಯವರಿಗೆ ಈ ಮಾಸ ಭವಿಷ್ಯ ಈ ವರ್ಷ ಆಗುವಂಥ ಪೂರ್ತಿ ಒಂದು ಹೈ ಲೆವೆಲಲ್ಲಿ ಹೇಳಿದ್ದೀನಿ. ಇದು ನೀವು ಗಮನಕ್ಕೆ ತೊಗೊಂಡು ಪರಿಹಾರ ಮಾಡಿ. ಪರಿಹಾರದಲ್ಲಿ ಏನು ಇನ್ವೆಸ್ಟ್ಮೆಂಟ್ ಇಲ್ಲ, ಇದು ಮಾಡ್ತಾ ಬನ್ನಿ, ಖಂಡಿತ ನಿಮಗೆ ಶುಭ ಫಲಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSCPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್, ಟ್ವಿಟ್ಟರ್ನೆಲ್ಲ ಕೂಡ ಲಭ್ಯ ಇದೆ. ಅಲ್ಲೂ ಕೂಡ ನೀವು ಎಲ್ಲ ಮಾಹಿತಿಯನ್ನು ಪಡಿಬೋದು. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ರಿ, ಅದಕ್ಕೆ ಡೈರೆಕ್ಟಾಗಿ ನೀವೇ ವೆಬ್ಸೈಟಲ್ಲಿ ಬುಕ್ ಮಾಡ್ಕೋಬೋದು. ಅಪಾಯಿಂಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಿದೆ. www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ಇದೆ, ಜಾತಕ ತೊಗೊಂಡು ಬನ್ನಿ. ಅಕಸ್ಮಾತ್ ಇಲ್ಲ ನಾನು ಬೇರೆ ರೀತಿ ನೋಡ್ತೀವಿ. ಈ ಪಿಟ್ಸು, ಕ್ಯಾನ್ಸರು ಮತ್ತು ಲಕ್ವ, ಸೊರಿಯಾಸಿಸ್ ಹೀಗೆ ತುಂಬ ಕ್ರೋನಿಕ್ ಡಿಸೀಸಸ್ ಯಾವುದಾದ್ರು ನರಳ್ತಾ ಇದ್ದರೆ ಅದಕ್ಕೆ ಈಗಾಗಲೇ ನೀವು ಡಾಕ್ಟರ್ ಹತ್ರ ಹೋಗೆಲ್ಲ ತೋರಿಸಿರ್ತೀರ. ಅದು ರಿಪೋರ್ಟನ್ನು ತೊಗೊಂಡು ಬನ್ನಿ. ಅದು ನೋಡಿಕೊಂಡು ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಕ್ರೋಧಿನಾಮ ಸಂವತ್ಸರದಲ್ಲಿ ವೃಷಭ ರಾಶಿಗೆ ಏನು ಮುಖ್ಯ ಫಲ ಏನು, ಆಯಾ ಮಾಸಗಳಲ್ಲಿ ಆಯಾ ತಿಂಗಳಲ್ಲಿ ಮುಂಬರುವ ವಿಶ್ವಾವಸು ಅಂತ ಮುಂದಿನ ವರ್ಷದ ಹೆಸರು. ಇದು ಕ್ರೋಧಿನಾಮ ಸಂವತ್ಸರ 2025ಕ್ಕೆ ವಿಶ್ವಾವಸು ಅಂತ ಒಂದು ಸಂವತ್ಸರದವರೆಗೂ ನನಗೆ ಆದಂಥ ಅನುಭವದಲ್ಲಿ ಭವಿಷ್ಯ ತಿಳಿಸಿದ್ದೀನಿ. ಇದನ್ನು ಪಾಲನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆ ಮಿಥುನ ರಾಶಿಯವರಿಗೆ ಫಲ ಏನಿದೆ, ಪರಿಹಾರ ಏನು ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.